ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತೆ ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರೋಜೈವ ಪ್ರಣೇತಾರಂ ವಂದೇ ವಿದೇದಂಬರಿಂ ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋಹ್ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂಜನಮಾಮ್ಯಹಂ ವೇದೇ ರಾಮಾಯಣೇ ಚೈವಾ ಪುರಾಣೇ ಭಾರತೆ ಯಥಾ ಆದೌ ಅಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾತ್ ಗುರುಶ್ಚ ಪ್ರಣಮಾಮಿ ಮೂರ್ಧ್ನಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಮಿಥ್ಯಾಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾನ್ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗತಿಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮತಿಷ್ಟಾರ್ಥಸಿದ್ಧೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಗುರುಭ್ಯೋ ನಮಃ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯೋತ್ಸವಃ ಮಾಮಕ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ಶ್ರೀಕೃಷ್ಣ ಅರ್ಜುನನಿಗೆ ಧ್ಯಾನ ಯೋಗವನ್ನು ಹೇಳ್ತಾ ಇದ್ದಾನೆ. ಅವನು ಯಾವ ರೀತಿ ಆಸನ ನಿಯಮಗಳು, ಏನು ಆಹಾರ ನಿಯಮ ಇತ್ಯಾದಿಗಳನ್ನೆಲ್ಲ ವರ್ಣನೆ ಮಾಡಿ ಅಶಕ್ತರಿಗೆ, ಅದು ಪ್ರೀತಿಯಿಂದ, ಅದು ಅಶಕ್ತರಿಗೆ ಅಂತ ಹೇಳಿದ್ದು ಯಾಕೆ ಅಂತಂದರೆ ಕೃಷ್ಣನಿಗೆ ಅಷ್ಟು ಪ್ರೀತಿ. ಅಶಕ್ತರೂ ಕೂಡ ಯೋಗಾಭ್ಯಾಸ ಮಾಡಲಿ. ಯಾಕೆಂದರೆ ಶಕ್ತರು ಮಾಡ್ತಕ್ಕಂತಹ ರೀತಿಯ ಯೋಗಾಭ್ಯಾಸವನ್ನು ವರ್ಣನೆ ಮಾಡಿಬಿಟ್ರೆ ಪಾಪ ಈ ಅಶಕ್ತರು ಅವರು ಭಯಪಟ್ಟು ಬಿಡ್ತಾರೆ. ಓ ಖಂಡಿತ ನಮಗೆ ಈ ಯೋಗ ಬೇಡ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅಶಕ್ತರಿಗೆ ಯಾವುದು ಸಾಧ್ಯವೋ ಅದನ್ನು ಹೇಳ್ತಾರೆ. ಅಂದರೆ ಊಟ ಮಾಡ್ರಿ ಅಂತ ಹೇಳ್ತಾರೆ, ಉಪವಾಸ ಮಾಡಬೇಡಿ, ಊಟ ಮಾಡ್ರಿ ಅಂತ ಹೇಳ್ತಾರೆ, ನಿದ್ದೆ ಮಾಡ್ರಿ, ಜಾಗರ ಮಾಡಬೇಡಿ ಅಂತಂತಾರೆ. ವಾಸ್ತವದಲ್ಲಿ ನಿದ್ದೆ ಮಾಡಬಾರ್ದು, ಊಟ ಮಾಡಬಾರ್ದು, ಏನೋ ಉಪವಾಸ ಇರಬೇಕು, ಜಾಗರ ಇದ್ದು ಭಗವಂತನನ್ನು ಧ್ಯಾನ ಮಾಡಬೇಕು. ಅದು ಅವರಿಗೆ ಅಭಿಪ್ರೇತವಾದ್ದು. ಆದರೆ ಅದು ಉತ್ತಮಾಧಿಕಾರಿಗಳಿಗೆ, ಸಶಕ್ತರಿಗೆ ಹೇಳಿದ್ದು. ಈ ಅಶಕ್ತರಿಗೆ ಮಾತ್ರ ಈ ರೀತಿ ಮಾಡ್ರಿ ಅಂತ ಹೇಳ್ತಾ ಇದ್ದಾನೆ. ಅದು ಪ್ರೀತಿ. ಹೀಗೆ ಹೇಳಿ ಕೊನೆಗೆ ಉತ್ತಮಾಧಿಕಾರಿಗಳು ಯಾವ ರೀತಿ ಧ್ಯಾನ ಮಾಡ್ತಾರೆ ಅದನ್ನು ಇವಾಗ ಹೇಳಿಕ್ಕೆ ಶುರು ಮಾಡಿದ್ದಾರೆ. ಈಗ ಎಷ್ಟವರೆಗೆ ಯಾವ ರೀತಿ ಪರಮಾತ್ಮನನ್ನು ಸುಹೃನ್ಮಿತ್ರಾರ್ಯುದಾರಿ ಉದಾಸೀನ ಮಧ್ಯಸ್ಥ ದ್ವೇಷ ಬಂಧುಷು ಇತ್ಯಾದಿ ರೀತಿ ಸಮಬುದ್ಧಿ, ಅವರಿಗೊಂದು ಸಮಬುದ್ಧಿಯನ್ನು ಹೇಳಿಕೊಟ್ಟಿದ್ದಾನೆ. ಏನು ಅಲ್ಪಾಧಿಕಾರಿಗಳಿಗೆ, ಅಶಕ್ತರಿಗೆ ಅವರು ಯಾವ ರೀತಿ ಸಮಬುದ್ಧಿ ನಾವು ಮಾಡಿಕೊಳ್ಬೇಕು, ಭಗವಂತನನ್ನು ಯಾವ ರೀತಿ ಉಪಾಸನೆ ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ. ಈಗ ಇನ್ನೊಂದು ರೀತಿ ಉತ್ತಮಾಧಿಕಾರಿಗಳು ಯಾವ ರೀತಿ ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಅವರಿಗೊಂದು ಸಮದೃಷ್ಟಿ, ಒಂದು ಭೇದನೆ ಇದೆ. ಅವನೇನು ಮಾಡಬೇಕು ಅಂತಂದರೆ ಸರ್ವಭೂತಸ್ಥಂ ಆತ್ಮಾನಂ, ಆತ್ಮ ಅಂದರೆ ಪರಮಾತ್ಮ. ಪರಮಾತ್ಮ ಎಲ್ಲ ಪ್ರಾಣಿಗಳಲ್ಲಿಯೂ ಒಳಗಡೆ ಇದ್ದಾನೆ ಅಂತ ತಿಳ್ಕೊಳ್ಳುವುದಲ್ಲ, ಈಕ್ಷತೆ ನೋಡಬೇಕು. ಅದು ನೋಡೋದು ನಮ್ಮಿಂದ ಆಗಲಿಕ್ಕಿಲ್ಲ. ನಾವು ಹೊರಗಡೆ ಪ್ರಾಣಿಗಳನ್ನು ನೋಡ್ತೇವೆ, ಪ್ರಾಣಿ ಒಳಗಡೆ ಭಗವಂತನನ್ನು ನೋಡ್ಲಿಕ್ಕೆ ಆಗಲ್ಲ ನಮಗೆ. ಈಕ್ಷತೆ ಹಾಗೆ ಯೋಗಯುಕ್ತಾತ್ಮ, ಧ್ಯಾನ ದೃಷ್ಟಿಯಿಂದ ಎಲ್ಲ ಕಡೆಗೂ ಎಲ್ಲ ಪ್ರಾಣಿಗಳಲ್ಲೂ ಇರತಕ್ಕಂಥ ಆ ನಿರ್ಮಲನಾದ ಭಗವಂತ. ಪ್ರಾಣಿಗಳಲ್ಲಿ ದೋಷ ಇರಬಹುದು, ಪ್ರಾಣಿಗಳ ಒಳಗಡೆ ಇರತಕ್ಕಂತಹ ಭಗವಂತನಲ್ಲಿ ಯಾವುದೇ ದೋಷ ಇಲ್ಲ. ಅಂಥ ಭಗವಂತ ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಇದ್ದಾನೆ ಅಂತ ಅದನ್ನು ನೋಡ್ತಾ ನೋಡ್ತಾ ಧ್ಯಾನ ಮಾಡಬೇಕಂತೆ. ಯೋಗ ಅಂದರೆ ವ್ಯಾಪ್ತೋಪಾಸಕರು, ಅವರೆಲ್ಲ ವ್ಯಾಪ್ತೋಪಾಸಕರು, ಎಲ್ಲ ಕಡೆ ವ್ಯಾಪ್ತನಾಗಿರ್ತಕ್ಕಂತಹ ಭಗವಂತನನ್ನು ಚಿಂತನೆ ಮಾಡೋದು. ಭೂತ ಅಂತಂದರೆ ಪ್ರಾಣಿಗಳು ಮಾತ್ರವಲ್ಲ, ಎಲ್ಲ ಪದಾರ್ಥಗಳು ಕೂಡ ಇಟ್ಕೋಬೇಕು. ನಾವು ಎಲ್ಲ ಪದಾರ್ಥಗಳು, ಜಡ ಪದಾರ್ಥಗಳು ಇಟ್ಕೋಬೇಕು, ಚೇತನ ಪದಾರ್ಥಗಳು ಇಟ್ಕೋಬೇಕು. ಜಡ ಚೇತನಗಳಲ್ಲಿ ಎಲ್ಲ ಕಡೆಗೂ ಕೂಡ ಒಳಗಡೆ ಭಗವಂತ ಇದ್ದಾನೆ. ಅವನು ನೋಡಿ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ, ಅವನಲ್ಲಿ ಭೇದವನ್ನು ತಿಳ್ಕೊಳ್ಳಬಾರದು. ಎಲ್ಲ ಕಡೆಗೂ ಇರತಕ್ಕಂಥ ಭಗವಂತ ನಮಗೆ ಸಾಧ್ಯವಿಲ್ಲ. ನಾವೇನು ಮಾಡ್ತೇವೆ, ಪರಮಾತ್ಮನ ನೋಡಬೇಕು, ದೇವರ ದರ್ಶನ ಮಾಡಬೇಕು ಅಂತಂದರೆ ನೇರ ಎಲ್ಲಿಗೆ ಹೋಗ್ತೇವೆ, ತಿರುಮಲ ಬೆಟ್ಟಕ್ಕೆ ಹೋಗ್ತೇವೆ. ನಾವು ಅಷ್ಟರ ಮೇಲಕ್ಕೆ ಹೋಗ್ತೇವೆ. ಯಾಕಂದರೆ ಅಲ್ಲೇ ದೇವರು ನಮ್ಗೆ ಕಾಣಿಸೋದು, ಇನ್ನೆಲ್ಲೂ ಕಾಣಿಸೋದು. ಅಲ್ಲಿಯೂ ಕೂಡ ಕಾಣಿಸೋದು ಇಲ್ಲೋ ಅದು ಬೇರೆ ವಿಷಯ. ಅಂತೂ ನಾವು ಅಲ್ಲಿಗೆ ಓಡ್ತೇವೆ. ನಾವು ಅವರಿಗೆ ಹಾಗಲ್ಲ. ಮೇಲ್ಗಡೆ ಹತ್ತತಕ್ಕಂಥವರಿಗೆ ಅಲ್ಲಿ ಆ ಶ್ರೀನಿವಾಸನ ಮೂರ್ತಿ ದರ್ಶನ ಮಾತ್ರ ಅಲ್ಲ,
ಆ ಬೆಟ್ಟದಲ್ಲಿರ್ತಕ್ಕಂಥ ಕಲ್ಲುಗಳು ಕೂಡ ಸಾಲಿಗ್ರಾಮದ ಹಾಗೆ ಅದು ಅದರೊಳಗೆ ಭಗವಂತನ ಕಾಣಿಸ್ತಾ ಇದ್ದಾನಂತೆ. ಕಾಲೂರಿ ಮೇಲಕ್ಕೆ ಹತ್ತುವುದಿಲ್ಲ ಅಂತೆ, ಮಂಡಿ ಊರಿ ಮೇಲಕ್ಕೆ ಹತ್ತುತ್ತಾರಂತೆ ಜ್ಞಾನಿಗಳು. ಅಂದರೆ ವ್ಯಾಪ್ತೋಪಾಸಕರು ಹಾಗೆ ಎಲ್ಲ ಕಡೆಗೂ ಭಗವಂತನನ್ನು ನೋಡ್ತಾರೆ, ಕಣ್ಣಲ್ಲಿ ನೋಡ್ತಾರೆ ಅವರು ಸದಾಕಾಲ. ಯೋಗಯುಕ್ತಾತ್ಮ, ಧ್ಯಾನ ಯೋಗ. ಅವರು ನಡೀತಾ ಇದ್ದರೆ, ನಡೆಯುವಾಗ, ಓಡಾಡುವಾಗ, ಮಾತಾಡುವಾಗ ಏನಿದ್ರೂ ಕೂಡ ಭಗವಂತನ ಧ್ಯಾನ ಇರ್ತದೆ ಅವರಿಗೆ, ಪರಮಾತ್ಮನ ಧ್ಯಾನ ಇರ್ತದೆ. ಎಲ್ಲಿ ನೋಡಿದರೂ ಭಗವಂತ ಕಾಣಿಸ್ತಾನೆ. ಅಂದರೆ ಹೊರಗಿನ ಪದಾರ್ಥ ಕಾಣುವುದಿಲ್ಲ ಅಂತ ಅರ್ಥ ಅಲ್ಲ, ಅದರೊಳಗೆ ಭಗವಂತ ಕಾಣಿಸ್ತಾನೆ. ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಇದೇ ಸಮದರ್ಶನ ಅಂದರೆ ಈ ಕಲ್ಲು ಮಣ್ಣು ಇವುಗಳಲ್ಲಿ ಪರಮಾತ್ಮನ ಏನು, ಅಲ್ಲಿ ಕಲ್ಲು ಮಣ್ಣಿನಲ್ಲಿ ಏನಿದೆ, ಏನು ಅದಕ್ಕೆ ಬೆಲೆ ಇದೆ? ಹೌದು, ಅದಕ್ಕೆ ಬೆಲೆ ಇಲ್ಲ. ಆದರೆ ಅದರ ಒಳಗಡೆ ಇರತಕ್ಕಂಥ ಭಗವಂತನಿಗೆ ಅವನಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಲ್ವೇ? ಆದ್ದರಿಂದ ಕಲ್ಲು ಮಣ್ಣಿನ ಹಾಗೆ ಭಗವಂತ ಅಲ್ಲ, ಆದರೆ ಕಲ್ಲು ಮಣ್ಣಿನ ಒಳಗೂ ಇದ್ದಾನೆ. ಬಹಳಷ್ಟು ವ್ಯತ್ಯಾಸ ಇದೆ, ಕಲ್ಲು ಮಣ್ಣಿಗೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಇದು ಸಮದರ್ಶನ ಅಂತ ಹೇಳೋದು. ಒಳಗಡೆ ಇದ್ದಾನೆ, ಆದರೆ ಅಲ್ಲಿಯ ದೋಷ ಅವನಿಗೆ ಬರೋದಿಲ್ಲ, ತಾರತಮ್ಯ ಇಲ್ಲ. ಎಲ್ಲ ಕಡೆಗೂ ಭಗವಂತ ಒಂದೇ ರೀತಿ, ಎಲ್ಲ ಕಡೆಗೂ ಭಗವಂತನನ್ನು ಪೂಜಾ ಮಾಡ್ತಾರೆ. ಹತ್ತಿಕೊಂಡು ಹೋಗುವಾಗ, ಮೊಣಕಾಲ ಊರ್ಕೊಂಡು ಹತ್ತಿಕೊಂಡು ಹೋಗುವಾಗ ಪ್ರತಿಯೊಂದು ಕಲ್ಲಿನಲ್ಲಿ ಕೂಡ ಭಗವಂತನಿಗೆ ನಮಸ್ಕಾರ ಮಾಡ್ತಾರೆ, ಪೂಜೆ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾರೆ. ಪೂಜೆ ಅಂದರೆ ಷೋಡಶೋಪಚಾರ ಪೂಜೆ ಮಾಡಿಬಿಡ್ತಾರೆ. ಪ್ರತಿಯೊಂದು ಎಲ್ಲಿ ಭಗವಂತನ ಮೂರ್ತಿ ಕಾಣ್ತದೆ ಅಲ್ಲಿ ಪೂಜೆ ಮಾಡ್ತಾರೆ. ಹಾಗಿದ್ರೆ ಈ ವೈಲಕ್ಷಣ್ಯ ಏನು ಅಂತನ್ನೋದು ಪ್ರಶ್ನೆ ಬರ್ತದೆ ಇವಾಗ. ಇದಕ್ಕೆ ಏನು, ಈಗ ಅಲ್ಲಿ ಹೆಚ್ಚು ಸನ್ನಿಧಾನ, ಇಲ್ಲಿ ಹೆಚ್ಚು ಸನ್ನಿಧಾನ, ಅಲ್ಲಿ ಹೆಚ್ಚು, ಎಲ್ಲ ಕಡೆಗೂ ಭಗವಂತನ ಸನ್ನಿಧಾನ ಒಂದೇ ಇರುವಾಗ, ಸಮದರ್ಶನ ಒಂದೇ ರೀತಿ ಇರುವಾಗ, ಭಗವಂತನ ಸನ್ನಿಧಾನದಲ್ಲಿ ಯಾವ ವೈಲಕ್ಷಣ್ಯವೂ ಇಲ್ಲ. ಏನೋ ಆ ಪದಾರ್ಥದಲ್ಲಿ ವೈಲಕ್ಷಣ್ಯ ಇದೆ ಅಷ್ಟೇ. ಹಾಗಿದ್ರೆ ನಾವು ಒಂದು ವಿಶಿಷ್ಟವಾದ ಒಂದು ಒಳ್ಳೆಯ ಪ್ರತಿಮಾವನ್ನೇ ಯಾಕೆ ಹುಡುಕಿಕೊಂಡು ಹೋಗಬೇಕು? ಈಗ ಎಂದೇ ಹೇಳಿದೆ, ವಿದ್ಯಾವಿನಯ ಸಂಪನ್ನ ಬ್ರಾಹ್ಮಣ, ಒಬ್ಬ ಚಂಡಾಲ. ಚಂಡಾಲನಲ್ಲೂ ಅವನೇ ಇರ್ತಕ್ಕಂಥದ್ದು, ಬ್ರಾಹ್ಮಣನಲ್ಲೂ ಅವನೇ ಇರ್ತಕ್ಕಂಥದ್ದು. ಇಬ್ಬರಿಗೂ ಕೂಡ ಪೂಜೆ ಒಂದೇ ರೀತಿ ಮಾಡಬೇಕು. ಅಲ್ಲಿ ಪರಮಾತ್ಮನಲ್ಲಿ ವೈಲಕ್ಷಣ್ಯ ಇಲ್ಲಲ್ಲ. ನಾವು ಪೂಜೆ ಮಾಡೋದು ಯಾರಿಗೆ? ಪರಮಾತ್ಮನಿಗೆ. ಪರಮಾತ್ಮನಿಗೆ ಪೂಜೆ ಮಾಡ್ತಾ ಇರುವಾಗ, ಪರಮಾತ್ಮ ಒಂದೇ ರೀತಿ ಇರುವಾಗ ಎಲ್ಲರಿಗೂ ಕೂಡ ಒಂದೇ ರೀತಿ ಪೂಜೆ ಮಾಡಬೇಕಾಯಿತು. ಪೂಜೆಯಲ್ಲಿ ಯಾಕೆ ವ್ಯತ್ಯಾಸ ಮಾಡ್ತೇವೆ? ಮೊದಲು ಚಂಡಾಲನಿಗೆ ಅನ್ನ ಹಾಕುವುದಿಲ್ಲ ನಾವು, ಮೊದಲು ಬ್ರಾಹ್ಮಣನಿಗೆ ಅನ್ನ ಹಾಕ್ತೇವೆ, ಆಮೇಲೆ ಚಂಡಾಲನಿಗೆ ಅನ್ನ ಹಾಕ್ತೇವೆ. ಚಂಡಾಲನಿಗೆ ಅನ್ನ ಹಾಕಿ ಆಮೇಲೆ ಬ್ರಾಹ್ಮಣನಿಗೆ ಹಾಕುವುದಿಲ್ಲ. ಯಾಕೆ? ಈಗ ಅಲ್ಲಿ ಇರುವುದು ಪರಮಾತ್ಮ, ಇಲ್ಲಿ ಇರುವುದು ಪರಮಾತ್ಮ. ಪರಮಾತ್ಮನಲ್ಲಿ ವೈಲಕ್ಷಣ್ಯ ಇಲ್ಲ. ಇದು ಏನು ಅಂತಂದರೆ ಹೇಳಿದ್ದು, ಉತ್ತಮಾಧಿಕಾರಿಗಳಿಗೆ, ಉತ್ತಮಾಧಿಕಾರಿಗಳೂ ಕೂಡ ಏನು ಮಾಡ್ತಾರೆ, ಅವರು ತೀರ್ಥಕ್ಷೇತ್ರ ಆಟನೆ ಮಾಡ್ತಾರೆ. ತೀರ್ಥಕ್ಷೇತ್ರ ಆಟನೆ ಮಾಡ್ತಾರೆ ಅವರು ಕೂಡ, ನಮ್ಮ ಹಾಗೆಯೇ. ಅವರಿಗೆಲ್ಲ ಸಮಾನ ಅಂತಾನೆ. ನಮಗಾದರೆ ವ್ಯತ್ಯಾಸ ಏನು ಕಾಣಿಸ್ಬೋದು, ಅವರಿಗೆ ವ್ಯತ್ಯಾಸ ಇಲ್ವಲ್ಲ. ಅವರು ತೀರ್ಥಕ್ಷೇತ್ರಗಳಿಗೆ ಹೋಗ್ತಾರೆ. ಇದಕ್ಕೆ ನಾವು ಏನು ಉತ್ತರ ಕೊಡಬೇಕು ಅಂತಂದರೆ, ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಪೂಜೆ ಮಾಡಬೇಕಪ್ಪ. ಪೂಜೆ ಮಾಡುವುದು ಕ್ರಮ ಹೇಳಿಕೊಟ್ಟಿದ್ದು ಶಾಸ್ತ್ರ. ಶಾಸ್ತ್ರ ಏನು ಹೇಳಿದೆ? ಈಗ ಬ್ರಾಹ್ಮಣ ಇದ್ದಾನೆ, ಚಂಡಾಲ ಇದ್ದಾನೆ, ಇಬ್ಬರಲ್ಲಿಯೂ ಕೂಡ ದೇವರು ಒಂದೇ ರೀತಿ ಇದ್ದಾರೆ. ಹೆಚ್ಚು ಹೇಳಲಿಕ್ಕೆ ಹೋದರೆ ಬ್ರಾಹ್ಮಣನಿಗಿಂತ ಚಂಡಾಲ ಶ್ರೇಷ್ಠ ಅಂತ ಅಲ್ಲಿ ಮಾತು ಬರ್ತದೆ ಭಾಗವತದಲ್ಲಿ. ಬ್ರಾಹ್ಮಣನಲ್ಲಿ ಭಕ್ತಿ ಇಲ್ಲ, ಚಂಡಾಲನಿಗೆ ಭಕ್ತಿ ಇದೆ ಎಂತಂದರೆ ಬ್ರಾಹ್ಮಣನಿಗಿಂತ ಚಂಡಾಲ ಶ್ರೇಷ್ಠ. ಈ ಮಾತು ಭಾಗವತ ಸ್ಪಷ್ಟ ಹೇಳ್ತಾ ಇದೆ. ಹಾಗಿದ್ರೆ ಚಂಡಾಲನಿಗೆ ಮೊದಲಿಗೆ ಅನ್ನ ಹಾಕಿ ಅವನಿಗೆ ಮೊದಲಿಗೆ ನಮಸ್ಕಾರ ಮಾಡಿ ಆಮೇಲೆ ಬ್ರಾಹ್ಮಣನಿಗೆ ಯಾಕೆ ಮಾಡಬಾರ್ದು? ಅದಕ್ಕೆ ಬ್ರಾಹ್ಮಣನಿಗೆ ಮೊದಲು ಅನ್ನ ಹಾಕ್ತೀರಿ ಯಾಕೆ? ಅವ್ರು ಭಕ್ತಿ ಇಲ್ಲದೆ ಹೋದರೂ ಕೂಡ ನೀವು ಮಾಡೋದೇನು? ಮೊದಲಿಗೆ ಅನ್ನ ಹಾಕುವುದು ಬ್ರಾಹ್ಮಣನಿಗೆ. ವಿಪ್ರಾತ್ ದ್ವಿಷಡ್ಗುಣಯುತಾತ್ ಅರವಿಂದನಾಭ ಪಾದಾರವಿಂದ ವಿಮುಖಾತ್ ಸ್ವಪಚಂ ವರಿಷ್ಠಂ, ಬಹಳ ಶ್ರೇಷ್ಠ ಅಂತಂತಾರೆ. ಇಂಥ ಭಕ್ತನಲ್ಲದೇ ಇರತಕ್ಕಂಥ ಬ್ರಾಹ್ಮಣನಿಗಿಂತ ಭಕ್ತನಾಗಿರತಕ್ಕಂಥ ಚಂಡಾಲ ಎಷ್ಟೋ ಮೇಲು. ಇಷ್ಟಿದ್ರೂ ಕೂಡ ನೀವು ಪೂಜೆ ಮಾಡುವಾಗ, ಪೂಜೆ ಅಂದರೆ ಅನ್ನದಾನ ಮುಂತಾದವುಗಳೆಲ್ಲ ಮಾಡುವಾಗ ಬ್ರಾಹ್ಮಣನಿಗೆ ಆದ್ಯತೆ. ಅದು ಯಾಕೆ ಅದು ಹಾಗೆ? ಇದಕ್ಕೆ ನಾವೇನು ಉತ್ತರ ಕೊಡೋದು? ಶಾಸ್ತ್ರದಲ್ಲಿ ಹಾಗೆ ಹೇಳಿದ್ದಾರೆ. ಏನು, ಚಂಡಾಲ ಎಷ್ಟೇ ದೊಡ್ಡವನಾದರೂ, ಎಷ್ಟೇ ಭಕ್ತಿ ಉಳ್ಳವನಾದರೂ ಅವನಿಗೆ ಪೂಜಾ ಮಾಡುವಾಗ
ಬ್ರಾಹ್ಮಣನಿಗೆ ಮೊದಲು ಪೂಜಾ ಮಾಡಿ ಆಮೇಲೆ ಅವನಿಗೆ ಪೂಜಾ ಮಾಡಿ. ಬ್ರಾಹ್ಮಣನಿಗೆ ಯಾವ ರೀತಿ ಪೂಜಾ ಮಾಡ್ತೀರಿ ಆ ರೀತಿ ಅವನಿಗೆ ಪೂಜಾ ಅಲ್ಲ. ಬ್ರಾಹ್ಮಣನಿಗೆ ಗೋತ್ರಾಭಿವಾದನ ಮಾಡಬೇಕು, ಅಹಂಭೋ ಅಭಿವಾದೇ. ಚಂಡಾಲನಿಗೆ ಅದು ಕೂಡ್ದು. ಇದೆಲ್ಲ ನಿಷೇಧ ಇದೆ, ಶಾಸ್ತ್ರದಲ್ಲಿದೆ. ಪೂಜೆ ಯಾವ ರೀತಿ ಮಾಡಬೇಕು ಆ ರೀತಿಯೇ ಪೂಜೆ ಮಾಡಬೇಕು. ಇದು ಸಮಬುದ್ಧಿ ಅಂತ ಶ್ರೀಮದಾಚಾರ್ಯ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಯಾರ್ಯಾರಿಗೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದೆಯೋ ಆ ರೀತಿ ಪೂಜೆ ಮಾಡಿದರೆ ಮಾತ್ರ ಅದು ಸಮಬುದ್ಧಿ ಆಗ್ತದೆ. ಚಂಡಾಲನಲ್ಲಿಯೂ ಬ್ರಾಹ್ಮಣನಲ್ಲಿಯೂ ಮಣ್ಣು ಕಲ್ಲಿನಲ್ಲೂ ತಿರುಪತಿ ತಿಮ್ಮಪ್ಪನ ವಿಗ್ರಹದಲ್ಲಿಯೂ ಎಲ್ಲ ಒಂದೇ ರೀತಿ ದೇವರ ಸನ್ನಿಧಾನ, ದೇವರು ಒಂದೇ ರೀತಿ ಇದ್ದಾರೆ. ಹೌದು, ಎಲ್ಲ ಒಂದೇ ರೀತಿ ಇದ್ದರೂ ಕೂಡ ಪೂಜೆ ಮಾಡುವಾಗ ನಾವೇನು ಮಾಡಬೇಕು? ಮೊದಲಿಗೆ ಹೋಗಿ ದೇವರ ದರ್ಶನ ಮಾಡಬೇಕು, ತಿಮ್ಮಪ್ಪನ ದರ್ಶನ ಮಾಡಬೇಕು. ಆಮೇಲೆ ಬ್ರಾಹ್ಮಣನಿಗೆ ಪೂಜಾ ಮಾಡಬೇಕು. ಆಮೇಲೆ ಅದು ಇಲ್ಲದೆ ಹೋದರೆ, ಈಗ ನಮ್ಮಲ್ಲಿಯೂ ಕೂಡ ದೇವರಿದ್ದಾರೆ. ನಾನು ಊಟ ಮಾಡೋದು ಕೂಡ ದೇವರ ಪೂಜೆನೇ. ಹಾಗಿದ್ರೆ ನಾನು ಊಟ ಮಾಡಿ ಆಮೇಲೆ ದೇವರಿಗೆ ಪೂಜೆ ಯಾಕೆ ಮಾಡಬಾರ್ದು? ಪ್ರತಿಮೆಯಲ್ಲಿ ಇರುವುದು ದೇವರೇ, ನನ್ನೊಳಗೂ ಇರುವುದು ದೇವರೇ. ನಾನು ಊಟ ಮಾಡಿ ವೈಶ್ವಾನರ ನಾಮಕನಾದ ಪರಮಾತ್ಮನಿಗೆ ನೈವೇದ್ಯ ಸಮರ್ಪಣೆ ಮಾಡಿ ಅದರ ಶೇಷ ಉಚ್ಚಿಷ್ಟ ದೇವರಿಗೆ ನೈವೇದ್ಯ ಆಮೇಲೆ ಮಾಡಬಾರ್ದು. ಹಾಗೆ ಕೇಳಲಿಕ್ಕೆ ಹೋದರೆ ಅಲ್ಲಿ ನೋಡಿ, ಅಲ್ಲಿ ಅದು ಕೇವಲ ಜಡವಾಗಿರತಕ್ಕಂಥ ಪ್ರತಿಮಾ, ಗುಡಿಯಲ್ಲಿರತಕ್ಕಂಥ ದೇವರು. ಅದಕ್ಕಿಂತ ಇದು ಶ್ರೇಷ್ಠ, ಛಲಪ್ರತಿಮಾ. ಪ್ರತಿಮಾ ದೃಷ್ಟಿಯಿಂದಲೂ ಕೂಡ ಇದು ಶ್ರೇಷ್ಠ. ಆದರೆ ನಾನು ಊಟ ಮಾಡಿ ಆಮೇಲೆ ಅಲ್ಲಿ ದೇವ್ರ ನೈವೇದ್ಯ ಮಾಡಲಿಕ್ಕೆ ಆಗಲ್ಲ. ಇದಕ್ಕೇನು ಉತ್ತರ ಕೊಡಬೇಕು? ಶ್ರೀಮದಾಚಾರ್ಯ ಹೇಳಿಬಿಟ್ಟಿದ್ದಾರೆ. ಶಾಸ್ತ್ರದಲ್ಲಿ ಯಾವ ರೀತಿ ಯಾರಿಗೆ ಪೂಜಾ ಮಾಡಬೇಕು ಅದು ಹೇಳಿದ್ದಾರೆ. ಆ ಥರ ಮಾಡಿಕೊಂಡು ಹೋದರೆ, ಅದಕ್ಕೆ ಸರಿಯಾಗಿ ಮಾಡಿಕೊಂಡು ಹೋದರೆ ಅದು ಸಮಬುದ್ಧಿ. ಆ ಶಾಸ್ತ್ರವನ್ನು ಮೀರಿ ವ್ಯತ್ಯಾಸ ಮಾಡಿ ನೀವೇನಾದರೂ ಪೂಜೆ ಮಾಡಿದಿರಿ ಅಂತಂದರೆ ಅದು ವೈಷಮ್ಯ ಆಗ್ತದೆ, ಅದು ದೋಷ ಆಗ್ತದೆ. ವೈಷಮ್ಯ ಮಾಡಿಬಿಟ್ರೆ ಮೋಕ್ಷ ಬರುವುದಿಲ್ಲ, ಕೆಳಗೆ ಹಾಕಿಬಿಡ್ತಾರೆ, ನರಕಕ್ಕೆ ಕಳಿಸಿಕೊಡ್ತಾರೆ. ಸಮಬುದ್ಧಿ, ಸಮಪೂಜೆ ಮಾಡಿದರೆ ಮೋಕ್ಷ ಕೊಡ್ತಾನೆ. ಅದು ಸಾಮ್ಯ, ಸಮಾನರಿಗೆ ಸಮಾನವಾದ ಪೂಜೆ ಮಾಡಬೇಕು, ವಿಷಮರಿಗೆ ವಿಷಮವಾದ ಪೂಜೆ ಮಾಡಬೇಕು. ಸಮಪೂಜೆಯೂ ಮಾಡಬೇಕು, ವಿಷಮ ಪೂಜೆಯೂ ಮಾಡಬೇಕು. ಸಮಾನವಾಗಿರುವವರಿಗೆ, ಈಗ ಒಂದೇ ಗುಡಿಯೊಳಗೆ ಎಲ್ಲ ಪರಮಾತ್ಮನ ಅನೇಕ ಮೂರ್ತಿಗಳಿದೆ. ಕೃಷ್ಣ ಇದ್ದಾನೆ, ರಾಮ ಇದ್ದಾನೆ, ವೆಂಕಟೇಶ ಇದ್ದಾನೆ, ಮತ್ಸ್ಯಮೂರ್ತಿ ಇದ್ದಾನೆ, ಬೇರೆ ಬೇರೆ ಮೂರ್ತಿಗಳೆಲ್ಲ ಇವೆ. ಅಲ್ಲಿ ತಾರತಮ್ಯ ಮಾಡೋದಿಲ್ಲ ನಾವು, ಅಲ್ಲಿ ತಾರತಮ್ಯ ಮಾಡೋದಿಲ್ಲ. ಆ ಪ್ರತಿಮೆಗಳೆಲ್ಲ ಬೇರೆ ಬೇರೆ, ಆದರೆ ರೂಪ ಒಂದೇ, ಎಲ್ಲ ಕಡೆಗೂ ಒಂದೇ ಅಂತ ಹೇಳ್ಕೊಂಡು ಅದು ಒಂದೇ ಏಕಕಾಲದಲ್ಲಿ ಎಲ್ಲರಿಗೂ ಕೂಡ ದೇವರ ನೈವೇದ್ಯ ಮಾಡೋದು. ಮೊದಲು ರಾಮನಿಗೆ ಮಾಡಿ ಆಮೇಲೆ ಕೃಷ್ಣನಿಗೆ ಮಾಡೋದಿಲ್ಲ. ಅಲ್ಲಿ ಮಾಡುವಾಗಲೂ ರೂಪದಲ್ಲಿ ವೈಲಕ್ಷಣ್ಯ ಮಾಡೋದಿಲ್ಲ. ಅಲ್ಲಿ ರಾಮ ಭಿನ್ನ ಕೃಷ್ಣ, ಕೃಷ್ಣ ಭಿನ್ನ ರಾಮ ಅಂತೆಲ್ಲ ಮಾಡಿ ಒಬ್ಬನಿಗೇನೆ ನಾವು ನೈವೇದ್ಯ ಸಮರ್ಪಣೆ ಮಾಡ್ತೇವೆ. ಶಾಸ್ತ್ರದಲ್ಲಿ ಹಾಗೆ ಹೇಳಿದೆ. ಇದನ್ನೇ ಸಮಬುದ್ಧಿ ಅಂತ ಹೇಳಿದ್ದಾರೆ. ಆದರೆ ಈ ದೃಷ್ಟಿ ಇದೆಯಲ್ಲ, ಪರಮಾತ್ಮನ ನಿರ್ದೋಷತ್ವ ವಿಷಯದಲ್ಲಿ ಮಾತ್ರ ಎಲ್ಲ ಕಡೆಗೂ ಕೂಡ ಭಗವಂತ ಒಂದೇ ರೀತಿ ಇದ್ದಾನೆ ಅಂತ ಪರಮಾತ್ಮನ ವಿಷಯದಲ್ಲಿ ಬುದ್ಧಿ ಮಾತ್ರ ಸಮಬುದ್ಧಿ ಇಟ್ಕೋಬೇಕು. ಪೂಜೆ ಮಾಡುವಾಗ ಶಾಸ್ತ್ರಕ್ಕನುಗುಣವಾಗಿ ವಿಷಮವಾಗಿ ಮಾಡಬೇಕು. ಆಯಾಯ ಅಧಿಷ್ಠಾನ ಇದೆಯಲ್ಲ, ಅಧಿಷ್ಠಾನಕ್ಕೆ ಅನುಗುಣವಾಗಿ ಪೂಜೆ ಮಾಡಬೇಕು. ಇನ್ನೊಂದು ಕಾರಣ ಕೊಡಬೇಕು ಇಲ್ಲಿ. ಪೂಜಾ ಮಾಡುವಾಗ ಸಾಮಾನ್ಯವಾಗಿ ನಾವು ವಿದ್ಯಾವಿನಯ ಸಂಪನ್ನ ಬ್ರಾಹ್ಮಣ, ಚಂಡಾಲ ಇತ್ಯಾದಿಗಳೆಲ್ಲ ಇದ್ದಾರೆ. ಆ ಅಧಿಷ್ಠಾನದಲ್ಲಿರತಕ್ಕಂತಹ ತಾರತಮ್ಯನೂ ಕೂಡ ಲೆಕ್ಕಕ್ಕೆ ಬರ್ತದೆ. ಗುಹಾಶಯ ಇವನ ದೇಹ ಮಾನಿನೇ ಅಂತ ಭಾಗವತದಲ್ಲಿ ಹೇಳ್ತಾ ಇದೆ. ಮಾರುದ್ರದೇವರು ಹೇಳ್ತಕ್ಕಂತಹ ಮಾತು. ನಾವು ಯಾರಿಗಾದ್ರೂ ನಮಸ್ಕಾರ ಮಾಡುವಾಗ ಅವರ ಒಳಗಡೆ ಇರತಕ್ಕಂತಹ ಭಗವಂತನಿಗೆ ನಮಸ್ಕಾರ ಮಾಡೋದು, ಆ ವ್ಯಕ್ತಿಗೆ ಅಲ್ಲ ಅಂತ ಮಾತು ಭಾಗವತದಲ್ಲಿ ಬರ್ತದೆ. ಅಲ್ಲಿ ತಕ್ಷಣ ಶ್ರೀಮದ್ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಕೆಲವು ಕಡೆಯಲ್ಲಿ ಆ ವ್ಯಕ್ತಿಗೂ ನಮಸ್ಕಾರ ಮಾಡಬೇಕಾಗತ್ತೆ. ಆ ವ್ಯಕ್ತಿ ದೊಡ್ಡವನಾಗಿದ್ದರೆ, ವ್ಯಕ್ತಿ ಸಣ್ಣವನಾಗಿದ್ದರೆ ಅವನೊಳಗಿರ್ತಕ್ಕಂತಹ ಭಗವಂತನಿಗೆ ಮಾತ್ರ ನಮಸ್ಕಾರ. ಆ ವ್ಯಕ್ತಿ ದೊಡ್ಡವನಾಗಿದ್ದರೆ
ಆ ವ್ಯಕ್ತಿಗೂ ನಮಸ್ಕಾರ ಮಾಡಬೇಕು, ಅವರೊಳಗಿರತಕ್ಕಂತಹ ಭಗವಂತನಿಗೂ ನಮಸ್ಕಾರ ಮಾಡಬೇಕು. ಆದ್ದರಿಂದ ಆ ಏನು ಅಧಿಷ್ಠಾನ ಇದೆಯಲ್ಲ, ಅಧಿಷ್ಠಾನ ತಾರತಮ್ಯ ಲೆಕ್ಕಕ್ಕೆ ಬರ್ತದೆ, ಅಧಿಷ್ಠಾನ ತಾರತಮ್ಯವೂ ಲೆಕ್ಕಕ್ಕೆ ಬರ್ತದೆ. ಆದ್ದರಿಂದ ಏನು ಶಾಸ್ತ್ರೋಕ್ತವಾದ ರೀತಿಯಿಂದ ಏನು ವಿಷಮವಾಗಿರ್ತಕ್ಕಂಥ ಪೂಜೆ ಮಾಡಬೇಕು. ಸಾಮ್ಯ ಸಮಬುದ್ಧಿ ಮಾತ್ರ ಬೇಕು. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಎಲ್ಲ ಕಡೆಗೂ ಕೂಡ ಭಗವಂತನನ್ನು ತಿಳ್ಕೊಂಡವರಿಗೆ ಏನಾಗ್ತದೆ, ಅವನಿಗೆ ಅದರ ಫಲ ಏನು ಅಂತ ಮುಂದೆ ಕೇಳ್ತಾರೆ. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇ ನ ಪ್ರಣಶ್ಯತಿ. ಎಲ್ಲ ಕಡೆಗೂ ಕೂಡ ನಾನಿದ್ದೇನೆ, ಎಲ್ಲವುದೂ ಕೂಡ ನನ್ನಲ್ಲಿದೆ. ಎಲ್ಲದರಲ್ಲೂ ನಾನಿದ್ದೇನೆ, ನನ್ನಲ್ಲಿ ಎಲ್ಲವೂ ಇದೆ. ಅಂದರೆ ಎಲ್ಲಕ್ಕೂ ಆಧಾರ ನಾನು, ಎಲ್ಲದ ಒಳಗಡೆ ನಾನು ಕೂತ್ಕೊಂಡು ನಿಯಂತ್ರಣ ಮಾಡ್ತಿದ್ದೇನೆ. ಈ ರೀತಿ ತಿಳ್ಕೊಂಡು ಯಾರು ನನ್ನನ್ನು ಉಪಾಸನೆ ಮಾಡ್ತಾನೆ, ತಸ್ಯಾಹಂ ನ ಪ್ರಣಶ್ಯಾಮಿ, ಅವನ ಪಾಲಿಗೆ ನಾನು ಇಲ್ಲ ಅಂತ ಆಗೋದಿಲ್ಲ, ಯಾವತ್ತೂ ಕೂಡ ಇಲ್ಲ ಅಂತ ಆಗೋದಿಲ್ಲ. ಅವನು ನನ್ನ ಪಾಲಿಗೆ ಇಲ್ಲ ಅಂತ ಆಗೋದಿಲ್ಲ. ಸಚಮೇ ನ ಪ್ರಣಶ್ಯತಿ, ಪ್ರಣಾಶ ಅಂತಂದ್ರೇನು ಇಲ್ಲ ಅಂತ ಆಗೋದು, ಹಾಗಾಗುವುದಿಲ್ಲ ಅಂತೆ. ದೇವರು ಯಾವತ್ತೂ ಕೂಡ ಎಲ್ಲ ಕಡೆಗೂ ಎಲ್ಲ ಪ್ರಾಣಿಗಳಲ್ಲಿ ಎಲ್ಲರಲ್ಲಿಯೂ ಕೂಡ ಭಗವಂತನನ್ನು ಯಾರು ತಿಳ್ಕೊಳ್ತಾರೆ ಅವನ ಪಾಲಿಗೆ ಭಗವಂತ ಯಾವತ್ತೂ ಕೂಡ ಇಲ್ಲ ಅಂತ ಆಗೋದೇ ಇಲ್ಲ. ಅಂದರೆ ಅರ್ಥವೇನು, ಸದಾ ಕಾಲ ರಕ್ಷಣೆ ಮಾಡ್ತಾ ಇರ್ತಾನೆ. ಅವನು ಕೂಡ ಭಗವಂತನ ಪಾಲಿಗೆ ಇಲ್ಲ ಅಂತ ಆಗುವುದಿಲ್ಲ. ಅಂದರೆ ಅರ್ಥವೇನು, ಭಗವಂತನಲ್ಲಿ ಭಕ್ತಿ ಮಾಡ್ತಾನೇ ಇರ್ತಾನೆ. ಅಲ್ಲಿ ಪ್ರಣಶ್ಯತಿ ಅಂತ ನಾಶ ಅಂದರೆ ಆ ಅರ್ಥ. ನಾಶವಾದರೆ ಪದಾರ್ಥ ಇಲ್ಲದೆ ಹೋದರೆ ಹೇಗೋ ಹಾಗೆ ನಾನು ಇರೋದಿಲ್ಲ, ಅಂದರೆ ನಾನು ಇಲ್ಲ ಅಂತ ಆಗೋದಿಲ್ಲ. ಅಂದರೆ ಅವನಿಗೆ ಈಗ ಇದ್ದೂ ಕೂಡ ಇಲ್ಲದಂತೆ ಇದ್ದರೆ ಏನು ಉಪಯೋಗ? ಭಗವಂತ ಇದ್ದಾನೆ ಒಳಗಡೆ, ಏನು ಉಪಯೋಗ ಅಂತೂ ನನ್ನ ರಕ್ಷಣೆ ಮಾಡ್ತಾ ಇಲ್ಲ. ಇದ್ದು ಏನು ಉಪಯೋಗ? ಇಲ್ಲ. ಇದ್ದು ಏನು ಉಪಯೋಗ ಇಲ್ಲ ಅಂದರೆ ಇಲ್ಲ, ಮತ್ತೇನು ವ್ಯತ್ಯಾಸ ಏನು ಬಂತು? ಹಾಗಲ್ಲ, ಹಾಗಾಗುವುದಿಲ್ಲ. ಸದಾ ರಕ್ಷಣೆ ಮಾಡ್ತಾನೆ, ಅವನಿದ್ದೇ ಇರ್ತಾನೆ, ಇಲ್ಲ ಅಂತ ಆಗೋದೇ ಇಲ್ಲ. ತಸ್ಯಾಹಂ ನ ಪ್ರಣಶ್ಯಾಮಿ ನಚಮೇ ಸಚಮೇ ನ ಪ್ರಣಶ್ಯತಿ. ಪ್ರಹ್ಲಾದರಾಜರ ಉದಾಹರಣೆ ಕೊಡಬೇಕು. ಅವರಿಗೇನು ವಿಷ ಕುಡಿಸಿದ್ರೆ ಅದು ಅಮೃತ ಆಗಿಬಿಡ್ತದೆ. ಯಾಕೆ? ವಿಷದೊಳಗೆ ಭಗವಂತ ಇದ್ದಾನೆ, ಅವನು ರಕ್ಷಣೆ ಮಾಡ್ತಾನೆ. ವಿಷಮಪ್ಯಮೃತಂ ಭವೇತ್ ಅಮೃತಂ ವಾ ಕ್ವಚಿತ್ ಈಶ್ವರ ವಿಷ ವಿಷ ಅಮೃತಂ ವಾ ವಿಷಮೀಶ್ವರ ಇಚ್ಛೆಯ. ವಿಷ ಅಮೃತ ಆಗ್ಬೋದು, ಅಮೃತ ವಿಷ ಆಗ್ಬೋದು. ಹೇಗೆ ಒಳಗಡೆ ಇರತಕ್ಕಂಥ ಭಗವಂತ ಅವನೇ ಮಾಡ್ತಾನೆ, ವಿಷದಲ್ಲಿ ವಿಷದ ಧರ್ಮವನ್ನು ವ್ಯಕ್ತ ಮಾಡ್ತಾ ಇರ್ತಾನೆ. ಅದು ಯಾರಿಗೆ? ಯಾರನ್ನು ಕೊಲ್ಲಬೇಕೋ ಅವನಿಗೆ, ಯಾರನ್ನು ರಕ್ಷಣೆ ಮಾಡಬೇಕೋ ಅವನಿಗೆ ಅದೇ ವಿಷದಲ್ಲಿ ಕುಳಿತುಕೊಂಡು ಅವನೇ ಮಾಡ್ತಾನೆ, ಅಮೃತವಾಗಿ ಮಾಡಿಸ್ಬಿಡ್ತಾನೆ. ವಿಷವೂ ಅಮೃತವಾಗ್ತದೆ, ಅಮೃತವೂ ವಿಷವಾಗ್ತದೆ. ಎಂಥ ವಿಷವೂ ಕೂಡ ಕೆಲವೊಮ್ಮೆ ನಮಗೆ ಔಷಧ ಆಗ್ತದೆ. ನಮ್ಮ ಕೆಲವು ರೋಗಗಳಿಗೆ ವಿಷವೇ ಔಷಧ ಆಗ್ತದೆ. ಅದು ಈಶ್ವರ ಇಚ್ಛೆಯ. ಪರಮಾತ್ಮ ಒಳಗಡೆ ನಿಂತು ಅದು ಏನು ಬೇಕಾದರೂ ಮಾಡ್ತಾನೆ ಅವನು. ಆದ್ದರಿಂದ ಎಲ್ಲ ಕಡೆಗೂ ಭಗವಂತನನ್ನು ಯಾರು ತಿಳ್ಕೊಂಡಿರ್ತಾನೆ ಅವನಿಗೆ ಎಲ್ಲ ಕಡೆಗೂ ಕೂಡ ಭಗವಂತ ರಕ್ಷಣೆ ಕೊಡ್ತಾನೆ. ಯಾವುದೇ ಪದಾರ್ಥದಿಂದ ಅಲ್ಲಿ ಬೆಂಕಿಗೆ ಹಾಕ್ರಿ ಸುಡುವುದಿಲ್ಲ, ನೀರಿಗೆ ಹಾಕ್ರಿ ಮುಳುಗಿಸುವುದಿಲ್ಲ, ಬೆಟ್ಟದಿಂದ ಮೇಲ್ಗಡೆ ಕೆಳಗಡೆ ತಳ್ಳ್ರಿ ಅವನಿಗೆ ಏಟಾಗುವುದಿಲ್ಲ. ಎಲ್ಲ ಕಡೆಯಲ್ಲೂ ಕೂಡ ಭಗವಂತ ಏನು ಮಾಡ್ತಾನೆ, ಬೆಟ್ಟದಿಂದ ಕೆಳಗಡೆ ತಳ್ಳಿದರೆ ಹೂವಿನ ಹಾಗೆ ಕೆಳಗಡೆ ಬರ್ತಾನೆ, ಕೆಳಗಡೆ ಇಳಿದು ಬರ್ತಾನೆ, ಅವನಿಗೇನು ಏಟಾಗುವುದಿಲ್ಲ. ಯಾಕೆಂದರೆ ಆ ಪದಾರ್ಥಗಳಲ್ಲಿ ಭಗವಂತ ಇದ್ದಾನೆ. ಹೀಗೆ ಎಲ್ಲಿ ಭಗವಂತನನ್ನು ಪ್ರತ್ಯಕ್ಷ ಕಾಣ್ತಾನೆ, ಇದು ಅಂಥ ಶ್ರದ್ಧೆ ಇದ್ದರೂ ಆಗ್ಬೋದು. ಅಂಥ ಶ್ರದ್ಧೆ ಬರುವುದೇ ಇದು ಕಂಡ ಮೇಲೆ, ಅದಕ್ಕೋಸ್ಕರ ಕಾಣ್ತಾನೆ ಅಂತ ಹೇಳಿದ್ದಾರೆ ಅವರು. ಕಂಡ ಮೇಲೇ ಇಂಥ ಶ್ರದ್ಧೆ ಬರ್ತದೆ, ಉಳಿದವರಿಗೆ ಸುಮ್ಮನೆ ಹೇಳ್ಬೋದಷ್ಟೇ. ಅಂತೂ ಒಂದು ಧ್ರುವ ನಕ್ಷತ್ರ ಇದೆ, ಅಲ್ಲಿ ದಿಕ್ಕು ತೋರಿಸ್ತದೆ. ನಾವು ಧ್ರುವ ನಕ್ಷತ್ರದ ಬಳಿಗೆ ಹೋಗುವುದಿಲ್ಲ, ನಾವು ಹೋಗುದು ನಮ್ಮ ಪಾಡಿಗೆ ನಾವು ನಮ್ಮದೇ ಹಿಡ್ಕೊಂಡು ದಿಕ್ಕಿಗೆ ಹೋಗ್ತೇವೆ. ಆದರೆ ನಮಗೆ ಅದು ಮಾರ್ಗದರ್ಶನ ಮಾಡ್ತದೆ. ಹಾಗೆ ಇದು ಮಾರ್ಗದರ್ಶಕವಾಗಿರ್ತಕ್ಕಂಥದ್ದು. ಇದು ಏನು ಪರಮಾತ್ಮನ ಭಕ್ತಿ ಅಂದರೆ ಹೀಗಿರಬೇಕು.
ಎಲ್ಲ ಕಡೆಗೂ ಭಗವಂತನನ್ನು ತಿಳಿದು ಪ್ರತಿಯೊಂದು ಪದಾರ್ಥದಲ್ಲಿಯೂ ಕೂಡ ಅವನೇ ಇದ್ದಾನೆ, ಅವನಲ್ಲಿ ಆ ಪದಾರ್ಥ ಇದೆ, ಪದಾರ್ಥದಲ್ಲಿ ಅವನಿದ್ದಾನೆ, ನಿಯಾಮಕನಾಗಿದ್ದಾನೆ. ಹೀಗೆ ತಿಳ್ಕೊಳ್ಳೋದು ಇದು ಸಮಬುದ್ಧಿ. ಈ ರೀತಿ ಸಮಬುದ್ಧಿ ಯಾರಿಗಿದೆ ಅದು ಉತ್ತಮಾಧಿಕಾರಿಗಳು, ವ್ಯಾಪ್ತೋಪಾಸಕರು ಆ ರೀತಿ ಚಿಂತನೆ ಮಾಡಿಕೊಂಡು ಅದರ ಫಲವನ್ನು ಅವರು ಅನುಭವಿಸ್ತಾರೆ, ಅವರಿಗೆ ಸಾಧ್ಯ ಇದೆ. ಸರ್ವಭೂತಸ್ಥಿತಂ ಯೋ ಮಾಂ ಭಜತಿ ಏಕತ್ವಮಾಸ್ಥಿತ, ಅಲ್ಲಿ ಏಕತ್ವಮಾಸ್ಥಿತ, ಎಲ್ಲ ಕಡೆಗೂ ಇರತಕ್ಕಂಥ ಭಗವಂತ, ಸರ್ವರಕ್ಷಕನಾದ ಭಗವಂತ ನನಗೆ ಅತ್ಯಂತ ಪ್ರೀತಿ ಪಾತ್ರನಾಗಿರ್ತಕ್ಕಂಥವನು, ನನಗೆ ರಕ್ಷಕನಾಗಿರ್ತಕ್ಕಂಥವನು. ನನಗೆ ರಕ್ಷಕನಾದ ಭಗವಂತ ಅಲ್ಲಿದ್ದಾನೆ ಅಂತ ನಾವು ಉಪಾಸನೆ ಮಾಡಿಬಿಟ್ರೆ ಅವನು ರಕ್ಷಕನಾಗ್ತಾನೆ. ನನಗೆ ಶತ್ರು ಅಂತ ಉಪಾಸನೆ ಮಾಡ್ತಾರೆ ಯಾರು ದೈತ್ಯರು. ಅಲ್ಲಿ ಭೂಹು ಅಭೂಹು ಅಂತಿದೆ ಅಂತೆ. ಏನು ನಿದ್ದೆ ಮಾಡ್ತಾ ಇರುವಾಗ ಗೊರಕೆ ಹೊಡಿತಾರೆ ಅಲ್ಲ, ಗೊರಕೆ ಹೊಡೆಯುವ ಶಬ್ದ ಉಪನಿಷತ್ತಿನಲ್ಲಿ ಹೇಳ್ತಾರೆ. ಏನು ಅಂತಾರೆ, ಭೂಹು ಅಂತ ಶಬ್ದ, ಅಭೂಹು ಅಂತ ಕೆಲವು ಸಲ ಬರ್ತದೆ, ಭೂಹು ಅಭೂಹು ಅಂತ. ಭೂಹು ಅಂತಂದರೆ ಅರ್ಥವೇನು? ಗುಣಪೂರಿ ಪರಿಪೂರ್ಣ ಅಂತ ಅರ್ಥ. ಅದಕ್ಕೆ ಭೂ ಪ್ರಾಪ್ತ ಅಂತ ಧಾತು, ಅಲ್ಲಿ ಗುಣ ಪರಿಪೂರ್ಣ ಅಂತ ಅರ್ಥ. ಭಗವಂತ ಗುಣ ಪರಿಪೂರ್ಣ ಅಂತ. ಆ ಭೂಹು ಅಂಥೇಳಿ ದೇವತೆಗಳು ಉಪಾಸನ ಮಾಡ್ತಾರಂತೆ ನಿದ್ದೆಯಲ್ಲೂ ಕೂಡ. ಗೊರಕೆ ಹೊಡೆಯುವಾಗಲೂ ಕೂಡ ಅವ್ರಿಗೆ ನಿದ್ದೆ ಇಲ್ಲ, ಧ್ಯಾನವೇ ನಿದ್ದೆ. ಆ ನಿದ್ದೆಯಲ್ಲೂ ಕೂಡ ಅವರೇ ಮಾಡ್ತಾರೆ, ಭೂಹು ಭಗವಂತ ಗುಣಪರಿಪೂರ್ಣ ಎಂಬುದಾಗಿ ಗೊರಕೆ ಹೊಡಿತಾರೆ. ಅಸುರರು ಅಭೂಹು ಅಂತ ಗೊರಕೆ ಹೊಡಿತಾರೆ.